ಸಚಿವ ಸಂಪುಟ ವಿಸ್ತರಣೆ ಮತ್ತೊಂದು ಸುತ್ತಿನ ಕಸರತ್ತು ನಡೀತಾ ಇದೆ. ಕೆಸಿ ವೇಣುಗೋಪಾಲ್ ನಿವಾಸದಲ್ಲಿ ನಿನ್ನೆ ಸಭೆಯನ್ನ ಮಾಡಲಾಗಿತ್ತು. ಮಹತ್ವದ ಸಭೆ ವಿಫಲವಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್, ಸುರ್ಜೇವಾಲಾ ಜೊತೆಗೆ 1 ತಾಸು ಸಭೆಯನ್ನ ಮಾಡಲಾಗಿದೆ. ಇವತ್ತು ರಾಹುಲ್ ಗಾಂಧಿಯ ಜೊತೆಗೆ ಅಂತಿಮ ಸುತ್ತಿನ ಚರ್ಚೆ ಆಗುತ್ತೆ. ಇವತ್ತು ಸಂಜೆ ರಾಹುಲ್ ಗಾಂಧಿ ಹಾಗೆ ಖರ್ಗೆ ಜೊತೆಗೆ ಮಾತುಕತೆಯನ್ನು ನಡೆಸಲಾಗುತ್ತೆ. ಇವತ್ತು ಸಂಜೆನೆ ಪಟ್ಟಿ ಹೊರಬೀಳುವಂತ ಸಾಧ್ಯತೆಗಳು ಕೂಡ ಇದೆ. ಸಚಿವ ಸಂಪುಟ ವಿಸ್ತರಣೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಜಟಾಪಟಿಗಳು ನಡೀತಾ ಇದೆ. ಇವತ್ತು ನಾಳೆ ಅಂತ ಹೇಳಿ ಮುಂದೆ ಹೋಗುವಂತಹ ಪ್ರಯತ್ನಗಳಾಗ್ತೇ ಇದೆಯೇ ವಿನಃ ಅದಕ್ಕೆ ಒಂದು ಫುಲ್ ಸ್ಟಾಪ್ ಬೀಳ್ತಾ ಇಲ್ಲ. ಮೊದಲನೇ ಹಂತದ ಸಚಿವ ಸಂಪುಟ ಪುನರ್ರಚನೆಯಾಗಿ ಸಾಕಷ್ಟು ದಿನ ಕಳೆದಿದೆ. ಈಗ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆಗಾಗಿ ಸಾಕಷ್ಟು ಲಾಬಿಗಳಾಗಿದೆ. ಕೆಲವೊಂದಿಷ್ಟು ಜನ ಶಾಸಕರು ದೆಹಲಿಯಲ್ಲೇ ವಾಸ್ತವ್ಯವನ್ನ ಹೂಡಿ ಲಾಬಿ ನಡೆಸುವಂತ ಪ್ರಯತ್ನವೂ ಆಗ್ತಾ ಇತ್ತು. ಇದರ ನಡುವೆ ನೆನೆ ಒಂದು ಮಹತ್ವದ ಸಭೆಯನ್ನ ಮಾಡಲಾಗಿತ್ತು. ಆ ಸಭೆಯಲ್ಲಿ ಅಂತಿಮವಾಗಿರುವಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂತಹ ನಿರೀಕ್ಷೆಗಳು ಬಹಳಷ್ಟಿತ್ತು. ಆದ್ರೆ ನಿನ್ನೆ ನಡೆದಿರುವಂತಹ ಸಭೆಯೂ ಕೂಡ ವಿಫಲವಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಇವತ್ತು ರಾಹುಲ್ ಗಾಂಧಿ ಅವರ ಜೊತೆಗೆ ಮತ್ತೊಂದು ಸುತ್ತಿನ ಸಭೆ ಇದೆ. ಆ ಸಭೆಯಲ್ಲಿ ಯಾವ ರೀತಿಯಾದಂಥ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಕಾದು ನೋಡಬೇಕಿದೆ. ನಿನ್ನೆ ನಡೆದಂಥ ಹೈ ವೋಲ್ಟೇಜ್ ಸಭೆ, ಸಂಭವನೀಯ ಸಚಿವರ ಪಟ್ಟಿಯ ಕುರಿತಂತೆಯೂ ಕೂಡ ಒಂದು ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಆದರೆ ಕೆಲವೊಂದಿಷ್ಟು ಹೆಸರುಗಳ ಬಗ್ಗೆ ಗೊಂದಲ ಮಾತ್ರ ಇನ್ನೂ ಬಗೆಹರಿದಿಲ್ಲ. ಹಾಗಾಗಿ ರಾಹುಲ್ ಗಾಂಧಿಯ ಸಮ್ಮುಖವೇ ಅಂತಿಮಗೊಳಿಸಲಾಗುತ್ತೆ. ಈ ಕುರಿತು ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಾಳೆ ಸಂಜೆ ಪ್ರಮಾಣ ವಚನ ಸ್ವೀಕಾರ ಬಹುತೇಕ ಖಚಿತ ಅನ್ನುವಂಥ ಮಾಹಿತಿ ಇದೆ. ಮೊದಲ ಹಂತದಲ್ಲಿ 14 ಜನರ ಪಟ್ಟಿ ಬಹುತೇಕ ಫೈನಲ್ ಆಗುವಂತ ಚಾನ್ಸಸ್ ಇದೆ. 4-5 ಶಾಸಕರ ಹೆಸರಿಗೆ ಆಕ್ಷೇಪ ಹಾಗೆ ತಕರಾರು ಈಗ ವ್ಯಕ್ತವಾಗ್ತಾ ಇದೆ. ಹೊಸ ಮುಖಗಳಿಗೆ ಸಿಎಂ ಮಣೆ ಹಾಕಿದ್ರ? ಮಾಜಿ ಸಿಎಂ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಡಿಸಿಎಂ ಹುದ್ದೆ ಸೃಷ್ಟಿಗೂ ಕೂಡ ಸಿದ್ದರಾಮಯ್ಯ ಇಲ್ಲಿ ತಕರಾರು ರೂಪಿಸಿದ್ದಾರೆ. ಒಟ್ಟಾರೆಯಾಗಿ ಲಿಂಗಾಯತ ಹಾಗೆ ವಾಲ್ಮೀಕಿ ಸಮುದಾಯಕ್ಕೆ ಡಿಸಿಎಂ ನೀಡಿದ್ರೆ ಇತರ ಸಮುದಾಯಗಳು ಡಿಮ್ಯಾಂಡ್ ಮಾಡಬಹುದು. ಒಬಿಸಿ ಅಲ್ಪಸಂಖ್ಯಾತರು ಡಿಸಿಎಂ ಸ್ಥಾನಕ್ಕಾಗಿ ಒತ್ತಡವನ್ನ ಸೃಷ್ಟಿಸುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾದರೆ ಸಿಎಂ ಡಿಕೆ ಶಿವಕುಮಾರ್ ಸಚಿವ ಸಂಪುಟದ 2ನೇ ಲಿಸ್ಟ್ನಲ್ಲಿ ಯಾರೆಲ್ಲ ಹೆಸರು ಉಲ್ಲೇಖ ಆಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇದು ಒಂದು ಸಂಭಾವ್ಯ ಪಟ್ಟಿ. ಒಟ್ಟಾರೆಯಾಗಿ ಕಲಬುರಗಿ ಅಜಯ್ ಧರ್ಮಸಿಂಗ್ ಅವರ ಹೆಸರು ಕೇಳಿಬಂದಿದೆ. ಅದೇ ರೀತಿ ವಿಜಯಪುರದಿಂದ ಲಿಂಗಾಯತ ಕೋಟಾದಿಂದ ಯಶವಂತ ರಾಯಗೌಡ ಅವರ ಹೆಸರು ಇದೆ. ಯುವ ಕೋಟಾದಲ್ಲಿ ಬೆಂಗಳೂರು ಗ್ರಾಮಾಂತರ ಶರತ್ ಬಚ್ಚೇಗೌಡ ಒಕ್ಕಲಿಗ ಕೋಟಾದಿಂದ, ಇನ್ನು ರಿಜ್ವಾನ್ ಅರ್ಷದ್ ಬೆಂಗಳೂರಿನ ಯುವ ಕೋಟಾದಿಂದ, ಹಾಗೆ ಎಎಸ್ ಪೊನ್ನಣ್ಣ ಕೊಡಗು ಯುವ ಕೋಟಾದಿಂದ, ಇನ್ನು ದಾವಣಗೆರೆ ಅಂತ ಬಂದಾಗ ಲಿಂಗಾಯತ ಕೋಟಾದಿಂದ ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ಸಚಿವ ಸಂಪುಟ ವಿಸ್ತರಣೆಯ ಕುರಿತಂತೆ ನಿನ್ನೆ ನಡೆದಿರುವಂತಹ ಸಭೆ ವಿಫಲವಾಗಿದ್ದು ಯಾವ ಕಾರಣಕ್ಕೆ? ಇವತ್ತು ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತುಕತೆ ಆದ ನಂತರದಲ್ಲಾದ್ರೂ ಏನಾದರೂ ಗ್ರೀನ್ ಸಿಗ್ನಲ್ ಸಿಗುವಂತ ಚಾನ್ಸಸ್ ಇದೆಯಾ, ಹೇಗೆ? ದಿವ್ಯದಾಸ್, ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಒಂಥರ ಗಜಪ್ರಸವ ತರ ಆಗಿದೆ. ಮುಖ್ಯಮಂತ್ರಿಗಳು ಅಧಿಕಾರ ಸ್ವೀಕಾರ ಮಾಡಿ, ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕಾರ ಮಾಡ್ಕೊಂಡು ಬಹುತೇಕ 2 ತಿಂಗಳ ಹತ್ರ ಬಂದ್ರು ಸಹ ಇನ್ನು ಸಚಿವ ಸಂಪುಟವನ್ನ ಪೂರ್ಣ ಪ್ರಮಾಣದ ರಚನೆ ಮಾಡ್ಲಿಕ್ಕೆ ಸಾಧ್ಯವಾಗಿಲ್ಲ. ವಿಚಿತ್ರ ಅಂದ್ರೆ ಈ ಒಂದು ಸರ್ಕಾರ ಹೊಸ ಸರ್ಕಾರವೇನಲ್ಲ, ಆನ್ ಗೋಯಿಂಗ್ ಗವರ್ಮೆಂಟ್. ಈಗಾಗಲೇ 3 ವರ್ಷ ತುಂಬಿ 4ನೇ ವರ್ಷ ರನ್ನಿಂಗ್ ಅಲ್ಲಿದೆ. ಇಂಥ ಸರ್ಕಾರ ಜನಪರ ಆಡಳಿತ ನೀಡುವ ನಿಟ್ಟಿನಲ್ಲಿ ಪೂರ್ಣ ಪ್ರಮಾಣದ ಸಚಿವ ಸಂಪುಟವನ್ನ ಮೊದಲ ದಿನವೇ ಭರ್ತಿ ಮಾಡಬೇಕಾಗಿತ್ತು. ಆದ್ರೆ ಇದುವರೆಗೂ ಸಹ 2 ತಿಂಗಳು ಕಳೀತಾ ಬಂದು ಸಹ ಭರ್ತಿ ಮಾಡ್ಲಿಕ್ಕೆ ಇನ್ನೂ ಹರಸಾಹಸ ಮಾಡ್ತಾ ಇದೆ. ಕಾಂಗ್ರೆಸ್ ವರಿಷ್ಠರು ಕೇವಲ ಬೇರೆ ಬೇರೆ ಲೆಕ್ಕಾಚಾರದಲ್ಲಿ ರಾಜಕೀಯದಲ್ಲಿ ತೊಡಗಿ ರಾಜಕೀಯ ಲಾಭ ನಷ್ಟದಲ್ಲಿ ಈ ಒಂದು ನೀಟ್ ಪರೀಕ್ಷೆಯಲ್ಲಿ ಹೋರಾಟ ಮಾಡ್ತಿದ್ದಾರೆ ಹೊರತು ಕರ್ನಾಟಕ ರಾಜ್ಯದಲ್ಲಿ ಏನಾಗ್ತಿದೆ ಅಂತ ಬಗ್ಗೆ ಕನಿಷ್ಠ ಚಿಂತನೆಯನ್ನು ನಡೆಸುವಂತ ಪ್ರಯತ್ನವನ್ನ ಯಾವ ನಾಯಕರು ಮಾಡ್ತಾ ಇಲ್ಲ, ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದ್ ಕಡೆ ಅನಿವಾರ್ಯವಾಗಿ ಅವರು ರಾಹುಲ್ ಗಾಂಧಿ ಮುಂದೆ ಮತ್ತು ಪಕ್ಷದ ವರಿಷ್ಠ ಮುಂದೆ ಕೈಕಟ್ಟಿ ಕುಳಿತುಕೊಳ್ಳುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಇದು ತಡವಾಗ್ತಾ ಬಂದಿದೆ. ನಿನ್ನೆ ತಡರಾತ್ರಿ ವೇಣುಗೋಪಾಲ್ ಅವ್ರ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಆ ಪಟ್ಟಿಯನ್ನ ಫೈನಲ್ ಮಾಡ್ಲಿಕ್ಕೆ ಸಾಧ್ಯವಾಗಿಲ್ಲ. 14 ಜನದ ಪಟ್ಟಿಯನ್ನ ಫೈನಲ್ ಮಾಡ್ಲಿಕ್ಕೆ ಸಾಧ್ಯವಾಗಿದೆ ಅಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನೂ ಸಹ 5-6 ಜನರ ಹೆಸರಿಗೆ ತಕರಾರು ತೆಗೆಯಲಾಗಿದೆ ಅಂತ ಮಾಹಿತಿ ಇದೆ. ಹಾಗಾಗಿ ವೇಣುಗೋಪಾಲ್, ಸುರ್ಜೇವಾಲಾ, ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಮತ್ತು ಕೆಪಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಒಟ್ಟು 5 ಜನ ಸೇರಿ ಈ ಒಂದು ಪಟ್ಟಿಯನ್ನ ಫೈನಲ್ ಮಾಡಿದ್ದಾರೆ. ಈಗಾಗಲೇ ಕೊಟ್ಟಂತ ಪಟ್ಟಿಯಲ್ಲಿ ಪ್ರತ್ಯೇಕವಾಗಿ ಕೊಟ್ಟಂತ ಪಟ್ಟಿಯನ್ನ ಒಂದೆಡೆ ಸೇರಿಸಿ ಎಷ್ಟು ಜನರನ್ನ ಮಾಡಬೇಕು ಅಂತ ಬಗ್ಗೆ ಮತ್ತು ಯಾವ್ಯಾವ ಕಾರಣಕ್ಕೋಸ್ಕರ ಜಾತಿ ಇರ್ಬೋದು,
ಧರ್ಮ ಇರ್ಬೋದು ಅಥವಾ ಪ್ರಾದೇಶಿಕವಾರು ಮತ್ತು ಮುಂಬರುವಂತ ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡು ಮತ್ತು ರಾಜಕೀಯ ಭವಿಷ್ಯವನ್ನ ಪಕ್ಷ ಮತ್ತು ಸರ್ಕಾರದ ರಾಜಕೀಯ ಭವಿಷ್ಯ ಮತ್ತು ಸ್ಥಳೀಯ ಮಟ್ಟದಲ್ಲಿ ಒಂದು ನಾಯಕತ್ವನ ಕೊಡುವ ನಿಟ್ಟಿನಲ್ಲಿ ಏನೆಲ್ಲ ಮಾಡ್ಬೇಕು ಅಂತ ಬಗ್ಗೆ ಅಳೆದು ತೂಗಿ ಸಾಕಷ್ಟು ಕಸರತ್ತನ್ನು ನಡೆಸಿ 14 ಜನರ ಹೆಸರನ್ನ ಪಟ್ಟಿಯನ್ನ ಫೈನಲ್ ಮಾಡಲಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು 4 ಹೆಸರ ಬಗ್ಗೆ ತಕರಾರು ಇದೆ. ಇನ್ನು ಉಳಿದಂತೆ ಇನ್ನಷ್ಟು ಜನ DCM ಸೃಷ್ಟಿ ಮಾಡೋದ್ ಬಗ್ಗೆ ಮಾಜಿ CM DK ಸಿದ್ದರಾಮಯ್ಯ ಒಂದಷ್ಟು ತಕರಾರನ್ನ ಎತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಇನ್ನಷ್ಟು DCM ಗಳ ಸ್ಥಾನಗಳನ್ನ ಸೃಷ್ಟಿ ಮಾಡೋದು ಬೇಡ. ಒಂದ್ ವೇಳೆ ಮಾಡುವುದಾದ್ರೆ ಆದಲ್ಲಿ ನೀವು ಮುಸ್ಲಿಂ ಸಮುದಾಯಕ್ಕೆ ಮತ್ತು OBC ಸಮುದಾಯಕ್ಕೆ ಪ್ರತ್ಯೇಕವಾಗಿ, ಮುಸ್ಲಿಂ ಸಮುದಾಯಕ್ಕೆ ಪ್ರತ್ಯೇಕವಾಗಿ, ಈ ರೀತಿ ಒಕ್ಕಲಿಗ ಸಮುದಾಯಕ್ಕೆ ಅಥವಾ ಏನು ಲಿಂಗಾಯತ ಸಮುದಾಯಕ್ಕೆ ಮತ್ತು SC ಎಡ ಮತ್ತು ಬಲ ಈ ರೀತಿ ಬೇರೆ ಬೇರೆ ಇನ್ನೂ ಸಹ 4-5 DCM ಸ್ಥಾನ ಸೃಷ್ಟಿ ಮಾಡ್ಬೇಕಾಗತ್ತೆ. ಹಾಗಾಗಿ ಮತ್ತೆ DCM ಸ್ಥಾನ ಸೃಷ್ಟಿ ಮಾಡೋ ವಿಷಯ ಬಗ್ಗೆ ಯಾವುದೇ ಕಾರಣಕ್ಕೂ ನೀವು ಕೈ ಹಾಕೋದು ಬೇಡ. ಒಂದ್ ವೇಳೆ ಮಾಡ್ತೀವಿ ಅಂತ ಕಂಡು ಬಂದ್ರೆ ಇನ್ನಷ್ಟು DCM ಸ್ಥಾನ ಸೃಷ್ಟಿ ಮಾಡಿ ಮುಸ್ಲಿಂ ಸಮುದಾಯಕ್ಕೆ ಒಂದು ಕೊಡಿ. BK ಹರಿಪ್ರಸಾದ್ ಅವ್ರನ್ನ DCM ಮಾಡಿ, ಸತೀಶ್ ಜಾರಕಿಹೊಳಿಯನ್ನ ST ಸಮುದಾಯದ ಸತೀಶ್ ಜಾರಕಿಹೊಳಿಗೆ DCM ಮಾಡಿ, MB ಪಾಟೀಲ್ನ DCM ಮಾಡಿ ಲಿಂಗಾಯತ ಕೋಟದಲ್ಲಿ, ಮುಸ್ಲಿಂ ಸಮುದಾಯದ ತನ್ವೀರ್ ಸೇಠ್ ಇರ್ಬೋದು ಅಥವಾ ಈಗ ಇರುವಂತ UT ಆಗಿರ್ಬೋದು ಯಾರನ್ನ ಒಬ್ರು DCM ಮಾಡ್ಬೇಕಾಗತ್ತೆ. ಈಗಾಗಲೇ ಪರಮೇಶ್ವರ್ ಇದ್ದಾರೆ. ಪರಮೇಶ್ವರ್ ಜೊತೆಗೆ ಇನ್ನು 3-4 DCM ಸ್ಥಾನ ಸೃಷ್ಟಿ ಮಾಡಿ ಆ ಮೂಲಕ ಜಾತಿಯವರು ನ್ಯಾಯವನ್ನ ಕೊಟ್ಟಂತಾಗತ್ತೆ ಅಂತ ಡಿಮ್ಯಾಂಡ್ ಸಿದ್ದರಾಮಯ್ಯದಾಗಿದೆ. ಇದಕ್ಕೆ DK ಶಿವಕುಮಾರ್ ಸೂತ್ರ ಹೋಗ್ತಾ ಇಲ್ಲ. ಕೇವಲ 1 ಅಥವಾ 2 ಸ್ಥಾನಗಳನ್ನ DCM ಗಳನ್ನ ಮಾಡ್ಲೇಬೇಕು ಅಂತ ಅನ್ನೋದು DK ಶಿವಕುಮಾರ್ ವಾದ. ಅದಕ್ಕೆ ಕಾರಣ ಅಂತಂದ್ರೆ ಸೌತ್ ಕರ್ನಾಟಕ DCM ಮತ್ತು CM ಇಬ್ರು ಸಹ ಸೌತ್ ಕರ್ನಾಟಕ ಇದ್ದಾರೆ. ಹೀಗಾಗಿ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಭಾಗಕ್ಕೆ ಮತ್ತು ಮಧ್ಯ ಕರ್ನಾಟಕ ಭಾಗಕ್ಕೆ ನಾವು ಪ್ರಾಧಾನ್ಯತೆ ಕೊಡ್ಬೇಕಾಗತ್ತೆ ಅಂತ ಡಿಮ್ಯಾಂಡ್ ಅನ್ನು DK ಶಿವಕುಮಾರ್ ಇಟ್ಕೊಂಡಿದ್ರೆ, DK ಶಿವಕುಮಾರ್ ಇಟ್ಕೊಂಡ್ರೆ ಲೆಕ್ಕಾಚಾರವೇ ಬೇರೆ. ಅದು ಮುಂಬರುವಂತ ಚುನಾವಣೆಗೆ ಯಾರು ಶಕ್ತಿಯುತರಾಗಿದ್ದಾರೆ ಮತ್ತು ಆರ್ಥಿಕವಾಗಿ ಪ್ರಬಲರಾಗಿದ್ದಾರೆ ಅವರಿಂದ ಹಣವನ್ನ ಹಾಕಿಸೋದು ಅಥವಾ ಅವರಿಂದ ಸಂಘಟನಾತ್ಮಕ ಅವ್ರನ್ನ ಬಳಕೆ ಮಾಡ್ಕೊಳ್ಳೋ ಚಿಂತನೆಯಲ್ಲಿ DK ಶಿವಕುಮಾರ್ ಇದ್ದಾರೆ ಅಂತ ಲೆಕ್ಕಾಚಾರ ಇದೆ. ಇದಕ್ಕೆ ಸಿದ್ದರಾಮಯ್ಯ ವಿರೋಧ ಇದೆ. ಹೀಗಾಗಿ ಈ ಒಂದು ವಿಷಯವನ್ನು ಮುಂದಿಟ್ಕೊಂಡು ಇನ್ನೂ ಸಹ ತಕರಾರು ನಡೀತಾ ಇದೆ. ಉಳಿದಂತೆ ಈಗಾಗಲೇ ಪಟ್ಟಿಯಲ್ಲಿ ಇರುವಂತಹ ಹೆಸರುಗಳ ಬಗ್ಗೆನೂ ಸಹ ಸಾಕಷ್ಟು ಚರ್ಚೆಗಳು ನಡೀತಾವೆ. ಹಾಗಾಗಿ ಜಮೀರ್ ಅಹಮದ್ ಖಾನ್ ಅಂತಿಮವಾಗಿ KC ವೇಣುಗೋಪಾಲ್ ಅವರ ಕೋಟದಲ್ಲಿ ಜಮೀರ್ ಅಹಮದ್ ಖಾನ್ ಹೆಸರನ್ನು ಸೇರ್ಪಡೆ ಮಾಡಲಾಗಿದೆ. ಇದಕ್ಕೆ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಇಬ್ರು ಸಹ ತಕರಾರನ್ನ ಎತ್ತಿದ್ದಾರೆ ಅಂತ ಮಾಹಿತಿ ಇದೆ. ಆದ್ರೂ ಸಹ ವೇಣುಗೋಪಾಲ್ ಅವರು ಕೇರಳ ಚುನಾವಣೆಗೆ ಸಾಕಷ್ಟು ಕೆಲಸವನ್ನ ಜಮೀರ್ ಅಹಮದ್ ಖಾನ್ ಮಾಡಿದ್ದಾರೆ ಅಂತ ಹೇಳೋದು. ಹಾಗಾಗಿ ಅವ್ರನ್ನ ಸಚಿವ ಸ್ಥಾನವನ್ನು ಕೊಡ್ಬೇಕು ಅಂತ ನಿರ್ಧಾರ ಮಾಡಲಾಗಿದೆ. ಒಟ್ಟಾರೆ ಈಗ ಇರುವಂತ ಪ್ರಕಾರ, ಮಾಹಿತಿ ಪ್ರಕಾರ ಸುಮಾರು 14 ಜನರ ಹೆಸರು ಪಟ್ಟಿಯಲ್ಲಿ ಫೈನಲ್ ಆಗಿದೆ. ನಾವೀಗಾಗಲೇ ಉಲ್ಲೇಖ ಮಾಡಂತ ಅಜಯ್ ಧರ್ಮ್ ಸಿಂಗ್ ಇರ್ಬೋದು, ಯಶವಂತರಾಯಗೌಡ ಪಾಟೀಲ್, ಶರತ್ ಬಚ್ಚೇಗೌಡ, ರಿಜ್ವಾನ್ ಅರ್ಷಾದ್, VS ಪೊನ್ನಣ್ಣ, SS ಮಲ್ಲಿಕಾರ್ಜುನ್, ಲಕ್ಷ್ಮಣ ಸಾವತಿ, ರಘುಮೂರ್ತಿ, ಅನ್ನಪೂರ್ಣ ತುಕಾರಾಂ, ತನ್ವೀರ್ ಸೇಠ್ ಮತ್ತು ವಿಜಯಂತ್ ಕಾಶ್ಯಪ್ನವರು, ಪುಟ್ಟರಂಗ ಶೆಟ್ಟಿ, ರುದ್ರಪ್ಪ ಲಮಾಣಿ, ಆನೇಕಲ್ ಶಿವಣ್ಣ, ಚೆಲುವರಾಯ ಸ್ವಾಮಿ, ಸಂತೋಷ್ ಲಾಡ್, ಶಿವಲಿಂಗೇಗೌಡ ಮತ್ತು ಬಂಗಾರಪೇಟೆ ನಾರಾಯಣಸ್ವಾಮಿ, ಜಮೀರ್ ಅಹಮದ್ ಖಾನ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಈ ತರ ಹೆಸರನ್ನ ಪಟ್ಟಿಯನ್ನ ಮಾಡಲಾಗಿದೆ. ಆದ್ರೆ ಈ ಹೆಸರುಗಳಲ್ಲೂ ಸಹ ಒಂದಷ್ಟು ಹೆಸರನ್ನ ಕೈ ಬಿಡಬಹುದು ಅಥವಾ ಬದಲಾವಣೆ ಮಾಡುವಂತ ಕೊನೆ ಕ್ಷಣದ ಬದಲಾವಣೆಯನ್ನು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಇಂದು ಸಂಜೆ ಸಭೆ ನಡೆಯುತ್ತೆ ಅಂತ ಮಾಹಿತಿ ಇದೆ. ಇಂದು ಸಂಜೆ ನಡೆಯುವಂತ ಸಭೆನಲ್ಲಿ ಅಡಿಷನಲ್ ಯಾರನ್ನ ಸೇರ್ಪಡೆ ಮಾಡ್ತಾರೆ ಅಥವಾ ಯಾರನ್ನ ತೆಗಿತಾರಂತ ನಮಗೆ ಇನ್ನೂ ಸಹ ಗೊಂದಲವಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮಣ್ ಸವದಿ ಇಬ್ರು ಸಹ ಲಿಂಗಾಯತರು, ಒಬ್ರು ಪಂಚಮಸಾಲಿ ಲಿಂಗಾಯತರು, ಇನ್ನೊಬ್ರು ಗಾಣಿಗ ಲಿಂಗಾಯತರು. ಈ ಇಬ್ಬರಲ್ಲಿ ಯಾರಿಗೆ ಪ್ರಾಧಾನ್ಯತೆಯನ್ನ ಬೆಳಗಾವಿನಲ್ಲಿ ಕೊಡ್ತಾರೆ ಅಂತ ಅನ್ನೋದು ಒಂದಷ್ಟು ಗೊಂದಲಗಳು. ಬೆಳಗಾವಿನಲ್ಲಿ 17 ವಿಧಾನಸಭಾ ಕ್ಷೇತ್ರವೇ, ಹಾಗಾಗಿ ಇನ್ನೂ 2 ಸ್ಥಾನ ಸಚಿವ ಸ್ಥಾನ ಕೊಡ್ಬೇಕಾಗತ್ತೆ. ಬಳ್ಳಾರಿನಲ್ಲಿ ಅನ್ನಪೂರ್ಣ ತುಕಾರಾಂ ಮತ್ತು B ನಾಗೇಂದ್ರ ಈ ಇಬ್ಬರ ನಡುವೆ ಫೈಟ್ ಇದೆ. ಒಂದು ಮಹಿಳಾ ಕೋಟ ಮತ್ತಿನ್ನೊಂದು ST ಕೋಟದಲ್ಲಿ ಮಾಜಿ ಸಚಿವರಾದಂತ B ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟು 2 ವರ್ಷ ಆಗಿದೆ. ಹಾಗಾಗಿ ಅವ್ರಿಗೆ ಸ್ಥಾನ ಕೊಡ್ಬೇಕು ಅಂತ ಅನ್ನೋದು ಇದು ಸಹ ಒಂದಷ್ಟು ಡಿಮ್ಯಾಂಡ್ ಇದೆ. ಅನ್ನಪೂರ್ಣ ತುಕಾರಾಂ ಕೊಟ್ಟಿದ್ದೆ ಅದರಲ್ಲಿ ST ಕೋಟ ಮತ್ತು ಮಹಿಳಾ ಕೋಟ 2 ಕೋಟದಲ್ಲಿ 1 ಸ್ಥಾನ ನಮ್ಗೆ ಲಾಭ ಆಗತ್ತೆ ಅಂತ ಅನ್ನೋ ಚಿಂತನೆಯಲ್ಲಿ ವರಿಷ್ಠರಿದ್ದಾರೆ. ಹಾಗಾಗಿ ಈ ಒಂದು ಅವಕಾಶವನ್ನು ಪಡ್ಕೊಳ್ಬೇಕು ಅಂತ ಒಂದು ಚಿಂತನೆಯಲ್ಲಿ ಸಹ ಕಾಂಗ್ರೆಸ್ ನಾಯಕರು ಇದ್ದಾರೆ. ಹಾಗಾಗಿ ಇನ್ನು ಮೈಸೂರು ಭಾಗದಲ್ಲಿ ತನ್ವೀರ್ ಸೇಠ್ ಕೊಡ್ಬೇಕೇ ಬೇಡವೆ, ಸಲೀಂ ಅಹಮದ್ ಅವಕಾಶ ಕೊಡ್ಬೇಕೆ ಅನ್ನೋದು, ಅಥವಾ ಈಗ ಜಮೀರ್ ಅಹಮದ್ ಖಾನ್ ಒಳಗಡೆ ಬರ್ತಾ ಇದ್ದಾರೆ ಅಂತ ನಾವು ಒಂದು ಕನ್ಫರ್ಮ್ ಇರೋ ಕಾರಣಕ್ಕೋಸ್ಕರ ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಸಿಗೋದು ಬಹುತೇಕ ಕಷ್ಟ ಆಗ್ಬೋದು. ಆ ಒಂದು ಸ್ಥಾನದಲ್ಲಿ ರಿಜ್ವಾನ್ ಅರ್ಷಾದ್ ಅವಕಾಶ ಪಡ್ಕೋತಾರೆ. ಖರೀಜಾ ಫಾತಿಮಾ ಅವ್ರಿಗೆ ಅವಕಾಶ ಸಿಗುತ್ತೆ ಅಂತ ಲೆಕ್ಕಾಚಾರ ಇತ್ತು. ಈಗ ಅವ್ರಿಗೆ ಅವಕಾಶವನ್ನ ತಪ್ಪಿಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಅವರು ಮಹಿಳಾ ಕೋಟ ಮತ್ತು ಅಷ್ಟೇನು ಎಫೆಕ್ಟಿವ್ ಆಗಿಲ್ಲ ಅಂತ ಅನ್ನೋ ಕಾರಣಕ್ಕೋಸ್ಕರ. ಇನ್ನು ವಿಜಯಂತ್ ಕಾಶ್ಯಪ್ಪನವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ರು ಸಹ ಲಿಂಗಾಯತದಲ್ಲಿ ಪಂಚಮಸಾಲಿ ಸಮುದಾಯ ಕೂಡ ಇದೆ. ಅವರಲ್ಲಿ ಇಬ್ಬರಲ್ಲಿ ಒಬ್ಬರಿಗೆ ಕೊಡುವಂತ ಸಾಧ್ಯತೆ ಇದೆ ಅಂತ ಲೆಕ್ಕಾಚಾರ. ಮಹಿಳಾ ಕೋಟದಲ್ಲಿ ಒಂದು ವೇಳೆ ಅನ್ನಪೂರ್ಣ ತುಕಾರಾಂಗೆ ಕೊಟ್ಟಿದ್ದೆ ಅದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಚಾನ್ಸ್ ಮಿಸ್ ಆಗುವಂತ ಸಾಧ್ಯತೆ ಇದೆ. ಆ ಚಾನ್ಸ್ ಅನ್ನು ವಿಜಯಂತ್ ಕಾಶ್ಯಪ್ಪನವರು ಪಂಚಮಸಾಲಿ ಸಮುದಾಯದಲ್ಲಿ ಕಿತ್ಕೊಡುವಂತ ಸಾಧ್ಯತೆ ಇದೆ. ಇನ್ನು ಬಸವರಾಜ ರಾಯರೆಡ್ಡಿ ಅವರು
ಲಿಂಗಾಯತ ರೆಡ್ಡಿ ಲಿಂಗಾಯತರು ಅವ್ರಿಗೆ ಆ ಒಂದು ಭಾಗದಲ್ಲಿ ಕೊಪ್ಪಳ ಇರ್ಬೋದು, ಯಲಬುರ್ಗಾ ಇರ್ಬೋದು ಅಥವಾ ಯಾದಗಿರಿ ಭಾಗದಲ್ಲಿ ಯಾರು ಸಹ ಇಲ್ಲ, ಹಾಗೆ ಅವ್ರಿಗೆ ಒಂದು ಅವಕಾಶ ಕೊಡ್ಬೇಕು ಅಂತಿದೆ. ಇದನ್ನ ಏನ್ ಮಾಡ್ತಾರೆ, ಇವ್ರಿಗೆ ಅವಕಾಶ ಕೊಡ್ಬೇಕಾ ಬೇಡವಾ ಅಂತ ಇನ್ನೂ ಸಹ ಒಂದಷ್ಟು ಫೈನಲ್ ಆಗಿಲ್ಲ. ರುದ್ರಪ್ಪ ಲಮಾಣಿ ಅವರು ಈಗಾಗಲೇ ವಿಧಾನಸಭೆ ಉಪಸಭಾಧ್ಯಕ್ಷರಾಗಿದ್ರು. ಅವ್ರಿಗೆ ಅವಕಾಶ ಕೊಡ್ಬೇಕಾ ಬೇಡವೆ ಅಂತ ಲಂಬಾಣಿ ಸಮುದಾಯಕ್ಕೆ ಇರುವಂತ ರುದ್ರಪ್ಪ ಲಮಾಣಿ ಇರುವಂತ ಸರ್ಕಾರದಲ್ಲಿರುವಂತ ಏಕೈಕ ಲಂಬಾಣಿ ಸಮುದಾಯದ ಶಾಸಕರಾಗಿದ್ದಾರೆ. ಹೀಗಾಗಿ ಅವ್ರಿಗೆ ಅವಕಾಶ ಕೊಡ್ಬೇಕು, ಆ ಮೂಲಕ ಸಮುದಾಯಕ್ಕೆ ಅವಕಾಶ ಇದೆ ಅಂತ ಅನ್ನೋದು. ಇನ್ನು BK ಹರಿಪ್ರಸಾದ್ ಅವರು ಈಡಿಗ ಸಮುದಾಯಕ್ಕೆ ಸೇರಿದ್ದಾರೆ. ಅವರು ವಿಧಾನ ಪರಿಷತ್ನ ಸದಸ್ಯರಾಗಿದ್ದಾರೆ. ಅವ್ರಿಗೆ DCM ಸ್ಥಾನವನ್ನು ಕೊಡ್ಬೇಕು ಅಥವಾ ಸಚಿವ ಸ್ಥಾನ ಕೊಡುವ ಮೂಲಕ ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ವಹಿಸಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಚಿಂತನೆಯಲ್ಲಿ ಕಾಂಗ್ರೆಸ್ ವರಿಷ್ಠರಿದ್ದಾರೆ. ಹೀಗಾಗಿ ಸಾಕಷ್ಟು ಲೆಕ್ಕಾಚಾರದ ಪ್ರಕಾರ ಒಕ್ಕಲಿಗ ಲಿಂಗಾಯತ 7 ಸ್ಥಾನಗಳು, ಒಕ್ಕಲಿಗ 4 ಸ್ಥಾನಗಳು, SC 3, ST 3, ಮುಸ್ಲಿಂ 4 ಅಥವಾ 4 ಮುಸ್ಲಿಮಲ್ಲಿ 2, ರಜಪೂತ್ 1, ಮರಾಠ 1, ಕೊಡವ 1, ಲಂಬಾಣಿ 1, ಉಪ್ಪಾರ ಸಮುದಾಯ 1, ಬ್ರಾಹ್ಮಣ ಸಮುದಾಯ 1, RV ದೇಶಪಾಂಡೆ ಬ್ರಾಹ್ಮಣ ಸಮುದಾಯದಲ್ಲಿ ಕೊಡುವಂತ ಸಾಧ್ಯತೆ ಲೆಕ್ಕಾಚಾರದ. ಈಡಿಗ ಸಮುದಾಯದಲ್ಲಿ ಒಂದ್ ವೇಳೆ BK ಹರಿಪ್ರಸಾದ್ ಇಲ್ಲದಿದ್ದಲ್ಲಿ ಅವರಿಲ್ಲದಿದ್ದಲ್ಲಿ ಬೇಡೂರು ಗೋಪಾಲಕೃಷ್ಣ ಅಥವಾ ಮಧು ಬಂಗಾರಪ್ಪ ಇವ್ರು ಯಾರಿಗಾರು ಒಬ್ಬರು ಕೊಡ್ಬೋದು ಅಂತ ಚಿಂತನೆ ಇದೆ. ಒಟ್ಟಾರೆಯಾಗಿ ಈ ರೀತಿ ಜಾತಿವಾರು ಲೆಕ್ಕಾಚಾರವನ್ನು ಹಾಕಿಕೊಡಲಾಗಿದೆ. ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗತ್ತೆ, ರಾಹುಲ್ ಗಾಂಧಿ ಕೊಟ್ಟಂತ ಪಟ್ಟಿಯನ್ನ ಸಹಮತಿ ವ್ಯಕ್ತಪಡಿಸ್ತಾರ ಇಲ್ವಾ ಅಂತ ಅನ್ನೋದು ಸಹ ಇಂದು ಸಂಜೆ ಅಧಿಕೃತವಾಗಿ ತೀರ್ಮಾನ ಆಗುವಂತ ಸಾಧ್ಯತೆ. ಒಂದ್ ವೇಳೆ ಇಂದು ಸಂಜೆ ಪಟ್ಟಿಯನ್ನ ಫೈನಲ್ ಮಾಡಿದ್ದೆ ಆದಲ್ಲಿ ನಾಳೆ ಸಂಜೆ 4 ಗಂಟೆ ಅಥವಾ 5 ಗಂಟೆ ವೇಳೆಗೆ ಸಚಿವ ಸಂಪುಟ ಪ್ರಮಾಣ ವಚನ ಸ್ವೀಕಾರ ಮಾಡ್ಲಿಕ್ಕೆ ರಾಜಭವನದಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳುವಂತ ಸಾಧ್ಯತೆ ನಿಚ್ಚಳವಾಗ್ತಾ ಇದೆ. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.